ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ತುಂಬಾ ಖುಷಿಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಈಗ ಒಂದು ವೀಕಿಂದ ನನಗೆ ತುಂಬ ಖುಷಿನೇ ಇದೆ. ಬಟ್ ಈ ವಿಡಿಯೋ ಮಾಡ್ತಿದ್ದೀನಿ ಅಂದಮೇಲೆ ಒಂದು ಖುಷಿ ಆಗದಿರೋ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಖುಷಿ ಪಡುವಂಥ ವಿಷಯನ ನಾನು ಇವಾಗ ಯೂಟ್ಯೂಬಲ್ಲಿ ಹೇಳ್ತಾ ಇರೋದು. ಅದರಿಂದ ಇದುವರೆಗೂ ಮಾಡಿರೋ ಎಲ್ಲ ವೀಡಿಯೋಸು ನನ್ನ ಫೇವ್ರೇಟ್. ಯಾಕಂದರೆ ಒಬ್ಬ ಆ್ಯಕ್ಟರ್ನ ನೀವು ಮಾಡಿರೋ ಯಾವ ಮೂವಿ ಇಷ್ಟ ಅಂದರೆ ಅವರು ಈ ಮೂವಿ ಆ ಮೂವಿ ಅಂತೇಳಲ್ಲ, ಅವ್ರು ಮಾಡಿರೋ ಪ್ರತಿಯೊಂದು ಮೂವಿ ಕೂಡ ಇಷ್ಟಪಡ್ತಾರೆ. ಹಾಗೆ ನಾನು ಮಾಡಿರೋ ಪ್ರತಿಯೊಂದು ಯೂಟ್ಯೂಬ್ ಬ್ಲಾಗ್ಸ್ ಕೂಡ ನನ್ನ ಫೇವ್ರೇಟೇ. ಅದರಲ್ಲೂ ಇದು ಸ್ವಲ್ಪ ಜಾಸ್ತಿ ಫೇವ್ರೇಟು. ಯಾಕಂದರೆ ನಾನು ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದಂಥ ದಿನದ ವ್ಲಾಗ್ನ ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದಕ್ಕಿಂತ ಇನ್ನೊಂದು ಫೇವ್ರೇಟ್ ಇದೆ. ಈ ವ್ಲಾಗ್ ಮುಂಚೆ ಬರುತ್ತೆ, ಯಾಕಂದರೆ ಅವತ್ತೊಂದು ದಿನ ನನ್ನ ಖುಷಿ ಪಡುವಂಥ ಗುಡ್ ನ್ಯೂಸ್ ಬಂದಿದ್ದು. ಇವತ್ತು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಏನು ವಿಷಯ ಅನ್ನೋದು. ಸೊ ನಿಮಗೆ ತಮ್ಲೈನೆಲ್ಲ ಗೊತ್ತಾಗೋಗಿರುತ್ತೆ. ಫೈನಲಿ ನಾನು ಎಲ್ಲ 500 ರುಪೀಸ್ ಇಟ್ಕೊಂಡಿದ್ದೀನಿ. ನನ್ನ ಯೂಟ್ಯೂಬ್ ಸ್ಯಾಲರಿ ಬಂತು. ಸಿ ನನ್ನ ಯೂಟ್ಯೂಬ್ ಸ್ಯಾಲರಿ ಜಾಸ್ತಿ ಇಲ್ದಿರ್ಬೋದು, ಕಡಿಮೆ ಇರ್ಬೋದು, ಬಟ್ ನನ್ನ ಸ್ಯಾಲ್ರಿ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಅರ್ನಿಂಗ್ ಮಾಡಿರೋ ಸ್ಯಾಲ್ರಿ. ಇವಾಗ ಇದ್ರ ಬಗ್ಗೆ ಹೇಗೆಲ್ಲ ಕಷ್ಟಪಟ್ಟೆ ಅನ್ನೋದು ಚಿಕ್ಕ ಪುಟ್ಟ ಹೇಳ್ಕೊಂಡು ಬರ್ತೀನಿ. ಹಾಗೆ ಸ್ಯಾಲ್ರಿ ಎಷ್ಟು ಬಂದಿದೆ ಅಂತ ಕೂಡ ಹೇಳ್ತೀನಿ. ಅಂದರೆ ನಂಗೆ ಗೊತ್ತಿಲ್ಲ, ನಮ್ಮ ಹಸ್ಬೆಂಡ್ ನೋಡಿದ್ದು ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಹೇಳಬಾರ್ದು ಅಂತ ಹೇಳ್ತಾರೆ. ಆದರೆ ನಾವು ಬೇರೆ ರೀತಿಲಿ ಕೂಡ ಹೇಳ್ಬೋದು, ಬಿಕಾಸ್ ತುಂಬ ಜನ ಯೂಟ್ಯೂಬರ್ಸ್ ಹೇಳಿದ್ದಾರೆ. ಅಂದರೆ ನಾನು ಕೂಡ ಬೇರೆ ರೀತಿಲಿ ನಿಮ್ಗೆ ಹೇಳ್ತೀನಿ. ಬಟ್ ವೆಯ್ಟ್ ಮಾಡ್ಬೇಕು ನೀವು ನನಗೆ ಎಷ್ಟು ಬಂತು ಅಂದ್ಬಿಟ್ಟು. ಹಾಗೆ ಅದು ನನಗೆ ಹೇಳಿಲ್ಲ ಅಂದ್ರೂ ಕೂಡ ನಿಮಗೆ ನಾನು $100ನ $1 ಎಷ್ಟು ಅಂತ ಹೇಳ್ಬಿಟ್ರೆ ಅದರಲ್ಲೂ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾರಿಗೆಲ್ಲ ಹೇಗೆ ಬರುತ್ತೆ, ಯಾವ ಥರ $1 ಹೆಂಗೆ ಲೆಕ್ಕ, ಅದನ್ನೆಲ್ಲ ನೀವು ಕೇಳ್ಬೋದು. ಅದನ್ನೆಲ್ಲ ನಾನು ಇವಾಗ ಹೇಳ್ತೀನಿ ನಿಮಗೆ. ಇದು ಆಫ್ ಆಗಿಬಿಡುತ್ತೆ. ಸೊ ಎಲ್ಲದಕ್ಕಿಂತ ಮುಂಚೆ ಫಸ್ಟು ನಾನು ಯೂಟ್ಯೂಬ್ ಶುರು ಮಾಡಿ ತುಂಬ ಜನಕ್ಕೆ ಒಂದು ವರ್ಷಕ್ಕೆ ಬರ್ಬೋದು. ಇವಾಗಿನ ಸೋಷಿಯಲ್ ಮೀಡಿಯಾದಲ್ಲಿ ಇರೋವಂಥ ಇನ್ಫ್ಲೂಯೆನ್ಸರು ಸ್ಟಾರ್ಟ್ ಮಾಡಿ 1 ಮಂತ್ಗೆ 20,000 30,000ವರೆಗೂ ತೆಗಿತಾರೆ. ಆವಾಗ ನಾನು ಸ್ಟಾರ್ಟ್ ಮಾಡಿದ ಟೈಮಲ್ಲಿ ತುಂಬಾ ಕಷ್ಟ ಯೂಟ್ಯೂಬೆಲ್ಲ ಮಾಡೋದು. ಒಟ್ಟಲ್ಲಿ ಇವಾಗ ಅದಕ್ಕಿಂತನೂ 3 ಪಟ್ಟು ಜಾಸ್ತಿ ಜನ ಆಗಿದ್ದಾರೆ ಇವಾಗ ಯೂಟ್ಯೂಬ್ ಮಾಡೋರು. ಬಟ್ ಅವಾಗ ಕಡಿಮೆನೇ ಇದ್ದರು. ಬಟ್ ತುಂಬಾ ಕಷ್ಟ ಇತ್ತು ಅವಾಗ, ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಹೋಗೋದು. ಇವಾಗ ಏನಿಲ್ಲ, ಪ್ರತಿಯೊಬ್ಬರು ಯೂಟ್ಯೂಬ್ ಮಾಡ್ತಿದ್ದಾರೆ, ಡಿಫ್ರೆಂಟಾಗಿ ಕಂಟೆಂಟ್ ಕೊಡ್ತಿದ್ದಾರೆ, ಕ್ಯಾಮ್ರಾ ಕ್ಲಿಯರಿಟಿ ಚೆನ್ನಾಗಿದೆ. ಅವ್ರಿಗೆಲ್ಲ 1 ಮಂತ್ಗೆಲ್ಲ ಇವಾಗ ಬರ್ತಾ ಇದೆ. ಬಟ್ ನಾನು ಸ್ಟಾರ್ಟ್ ಮಾಡಿ 3 ಇಯರ್ಸ್ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಅವಾಗ ನಾನು ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ. ನಾನು 5 ಇಯರ್ಸ್ ಮುಂಚೆನೇ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತಿದ್ದೆ ತುಂಬ ಜನದ್ದು. ಸುಳ್ಳು ಹೇಳ್ಬಾರ್ದು, ನಾನು ಡೈರೆಕ್ಟಾಗಿ ಹೇಳ್ತೀನಿ. ಸ್ವಾತಿ ಗೌಡ ಆಗ್ಬೋದು, ಖುಷಿಯಾಗಿ ರಮ್ಯಾ, ಲೈಫ್ ಬಿಯಾಂಡ್ ಬ್ಯೂಟಿ, ಮಧ್ಯಮ ಕುಟುಂಬ, ಅನು ಸ್ವಯಂ ಕಲಿಕೆ ತುಂಬ ಇಷ್ಟಪಡ್ತಿದ್ದೆ. ಟಾಕ್ ವಿತ್ ಚೈತ್ರ, ಆಮೇಲೆ ನಿಖಿತಾ ಕಿಚನು, ಇವರೆಲ್ಲ ನಂಗೆ ಸ್ವಲ್ಪ ಫೇವ್ರೇಟ್ಸು. ಅಂದರೆ ಇವರೆಲ್ಲರನ್ನೂ ನಾನು ನೋಡ್ತಾ ಇದ್ದೆ. ಆಮೇಲೆ ಯಾವಾಗೋ ಅನ್ನಿಸ್ತು, ಯಾಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು ಅಂತ ಅನ್ನಿಸ್ತು. ಯಾವಾಗೋ ಸ್ಟಾರ್ಟ್ ಮಾಡಿದ್ರೆ ಇಷ್ಟಕ್ಕೆಲ್ಲ ಬಂದುಬಿಡ್ತಾ ಇತ್ತು. ಸರಿ, ಆಮೇಲೆ ನಮ್ಮ ಹಸ್ಬೆಂಡ್ನ ಕೇಳಿದೆ, ಇಲ್ಲ ಬೇಡ, ಇದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮು, ನೀನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಬ್ಯಾಡ್ ಕಮೆಂಟ್ಸು, ಒಳ್ಳೆ ಆಗಿರು ಕೆಟ್ಟ ಆಗಿರು ಏನೇ ಇದ್ರೂ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರೆ ಅಂದರು. ಇಟ್ಸ್ ಓಕೆ, ಮಾಡಲಿ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬೇಡ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂದೆ. ಅತ್ತೆ ಮಾಡಲಿ ಬಿಡು ಅಂದಿದ್ರು. ಆಮೇಲೆ ನಮ್ಮ ಹಸ್ಬೆಂಡ್ನ ಕೇಳಿದೆ, 1-2 ಸಲ ಕೇಳಿದ್ಮೇಲೆ ಒಪ್ಕೊಂಡ್ಮೇಲೆ ಕೆಲವೊಂದೆಲ್ಲ ಇರುತ್ತೆ ತಿಳ್ಕೊಬೇಕು. ಬಟ್ ನಾನು ಫಸ್ಟೇ ಹೇಳ್ತೀನಿ, ಹಾಗಲ್ಲ, ನಂದು ಯಾವುದೂ ಇಲ್ಲ, ಕಷ್ಟನೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಕಷ್ಟನೂ ಇದೆ. ಬಟ್ ನಿಮ್ಗೇನು ಡೌಟ್ ಇದೆ ಎಲ್ಲನೂ ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ. ನಾನೇ ಹೇಳ್ಕೊಡ್ಬೇಕು ಅಂತೆಲ್ಲ ಏನೂ ಇಲ್ಲ. ಅದ್ರ ಬಗ್ಗೆ ನೀವು ಟೈಪ್ ಮಾಡಿ, ಅವರು ಖಂಡಿತ ನಿಮ್ಗೆ ಹೇಳ್ಕೊಡ್ತಾರೆ. ಹಿಂದಿಲಿ ಹೇಳ್ಬೋದು, ಕೆಲವೊಂದು ಕನ್ನಡದಲ್ಲೂ ಕೂಡ ತುಂಬ ಜನ ಇದ್ದಾರೆ ಹೇಳ್ಕೊಡ್ತಾರೆ, ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ ಮಾಡೋರು. ಕೆಲವ್ರದ್ದೆಲ್ಲ ಕನ್ನಡದಲ್ಲಿ, ನಿಜ ಹೇಳ್ತಿದ್ದೀನಿ, ನಮ್ಮ ಹಸ್ಬೆಂಡ್ ಕೆಲವರೆಲ್ಲ ಕನ್ನಡದವ್ರು ಹೇಳಿದ ಅಷ್ಟು ಚೆನ್ನಾಗಿ ಗೊತ್ತಾಗೇ ಇಲ್ಲ. ಕೆಲವೊಂದೆಲ್ಲ ಕನ್ನಡದವ್ರು ನೋಡಿನೇ ಮಾಡಿದ್ದಾರೆ. ಕೆಲವೊಬ್ರು ಹಿಂದಿ ಹುಡುಗರು ಹೇಳಿದ್ದಾರೆ. ಹಿಂದಿ ಚಾನಲ್ಸ್ ನಿಮ್ಗೆ ಹಿಂದಿ ಬಂದರೆ ಅದನ್ನು ನೋಡ್ಬೋದು, ಕನ್ನಡ ಬಂದರೆ ಕನ್ನಡದ್ದು ನೋಡ್ಬೋದು. ನೋಡ್ಬಿಟ್ಟು ನೀವು ಅರ್ಥ ಮಾಡ್ಕೋಬೋದು. ಆ ಟೈಮಲ್ಲಿ ನಮ್ಮ ಹಸ್ಬೆಂಡು ಕನ್ನಡದವ್ರು ಯೂಟ್ಯೂಬ್ ಬರ್ದೆ ನೋಡಿ ಆಮೇಲೆ ನನಗೆ ಓಪನ್ ಮಾಡಿಕೊಟ್ರು ಯೂಟ್ಯೂಬ್ ಚಾನಲ್ನ. ನಾನು ಫೋಟೋಸ್ ಹಾಕ್ಕೊಂಡೆ. ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಬಂದೆ. 4,000 ವಾಚಿಂಗ್ ಅವರ್ಸ್ ಆಗಬೇಕು, 1,000 ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತಿತ್ತು. ಆ ಟೈಮಲ್ಲಿ ನಮ್ಮಮ್ಮ, ನಮ್ಮ ಹಸ್ಬೆಂಡು, ನಮ್ಮ ಅತ್ತೆ ಜಾಸ್ತಿನೇ ಪಾತ್ರ ವಹಿಸಿದ್ದಾರೆ. ಎಲ್ಲರೂ ಸೇರಿ
ನಮ್ಮ ರಿಲೇಟಿವ್ಸ್ ಎಲ್ಲ ಸ್ವಲ್ಪ ನನ್ನ ಕ್ಲೋಸ್ ರಿಲೇಟಿವ್ಸ್ ಎಲ್ಲ ಹೇಳಿ 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 ಫ್ರೆಂಡ್ಸ್ಗೆ ಅವ್ರು ಗೊತ್ತಿರೋರು ಎಲ್ಲರಿಗೂ ಹೇಳಿ 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 ಸಬ್ಸ್ಕ್ರೈಬರ್ಸ್ ಮಾಡಿಸಿದ್ರು. ಬಟ್ ಸಬ್ಸ್ಕ್ರೈಬರ್ ಮಾಡಿಸಿದ್ರು ಕೂಡ 4000 ವಾಚಿಂಗ್ ಅವರ್ಸ್ ಕಂಪಲ್ಸರಿ ಆಗಲೇಬೇಕು. ಇವೆರಡರಲ್ಲಿ ಒಂದಾಗಿಲ್ಲ ಅಂದರೂ ಆಗಲ್ಲ. ಆಮೇಲೆ ಕೊನೆಗೆ ಸಬ್ಸ್ಕ್ರೈಬರ್ಸ್ ಏನೋ ಆಗಿಬಿಟ್ರು. ಕೆಲವ್ರಿಗೆಲ್ಲ 4000 ವಾಚಿಂಗ್ ಅವರ್ಸ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಆಗಿರಲ್ಲ. ಕೆಲವರು ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ, 4000 ವಾಚಿಂಗ್ ಅವರ್ ಆಗಿರಲ್ಲ. ನನಗೆ ಹಿಂಗೆ ಆಗ್ತಾ 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 ಒಂದು ಯಾವುದೋ ಒಂದು ವಿಡಿಯೋ, ನಂದು ರೀಲ್ಸು ಏನೋ ಗೊತ್ತಿಲ್ಲ, ಶಾರ್ಟ್ ವಿಡಿಯೋ ತುಂಬಾ ಮಿಲಿಯನ್ವರೆಗೂ ಓಡಿತು. ಶಾರ್ಟ್ ವಿಡಿಯೋ ಒಂದೇ ಒಂದು 10 ಮಿಲಿಯನೋ ಏನೋ ಓಡಿತ್ತು. 10 ಮಿಲಿಯನೋ 2 ಮಿಲಿಯನೋ 3 ಮಿಲಿಯನೋ ಏನೋ ಓಡಿತ್ತು. ಅದು ಕೂಡ ಸ್ವಲ್ಪ ವ್ಯೂ ಆ್ಯಡ್ ಆಯಿತು, ಯೂಟ್ಯೂಬ್ ವಿಡಿಯೋನೂ ಆ್ಯಡ್ ಆಯಿತು. ಎಲ್ಲ ಆ್ಯಡ್ ಆಗಿ ನಾನು ಸ್ಟಾರ್ಟ್ ಮಾಡಿದ್ದು 1 ಇಯರ್ ಟೈಮ್ ಕೊಡ್ತಾರೆ. 1 ಇಯರ್ ಒಳಗಡೆ ನೀವು ಇದನ್ನು ಮಾಡಿಲ್ಲ ಅಂದರೆ 1 ಇಯರ್ ಆದಮೇಲೆ ವಾಚಿಂಗ್ ಅವರ್ಸ್ ಕೌಂಟ್ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಏನೋ ಗೊತ್ತಿಲ್ಲ ನನಗೆ. ಆ ಥರ ಹೇಳಿ ಅವಾಗ ಇತ್ತು ರೂಲ್ಸು. 1 ವರ್ಷ ಒಳಗಡೆ ನೀವು ಮಾಡಬೇಕು ಇದನ್ನ ಅಂತ. 1 ವರ್ಷ ಆದಮೇಲೆ ಮಾಡೋಕೆ ಹೋದರೆ ಸಬ್ಸ್ಕ್ರೈಬರ್ಸ್ ಆಗಿರ್ತಾರೆ, ವಾಚಿಂಗ್ ಅವರ್ಸನ್ನು ಎಕ್ಸ್ಟ್ರಾ ಕೊಡ್ತಾರೆ ಅಂತ ಹೇಳ್ತಾಯಿದ್ರು. ನೀವು ಬೇಕಾದ್ರೆ ಬೇರೆ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ. ನಂಗೆ 6 ಮಂತ್ಸ್ಗೆಲ್ಲ ಆಗೋಯಿತು. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ಅಂದರೆ ನನಗೆ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ. ಮಾನಿಟೈಸೇಷನ್ ಆನ್ ಆಯಿತು. ಅದಾದಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಅವಾಗ ನಿಮಗೆ 4000 ವಾಚಿಂಗ್ ಅವರ್ ಆಗೋವರೆಗೂ, 1000 ಜನ ಸಬ್ಸ್ಕ್ರೈಬ್ ಆಗೋವರೆಗೂ ನೀನು ಎಂಥ ವೀಡಿಯೋ ಓಡಿದ್ರು, ನಿಂಗೆ ಏನೇ ಆಗಿದ್ರು ನಿನಗೆ ಅದು ಕೌಂಟ್ ಆಗಲ್ಲ. ಆಮೇಲೆ ನೆಕ್ಸ್ಟು ನನಗೆ ಎಲ್ಲ ಮಾನಿಟೈಸೇಷನ್ ಆನ್ ಆಯಿತು. ಆನ್ ಆದಮೇಲೆ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೆ $10 ಬೇಗನೆ ಆಯಿತು. ಅಂಥ ದಿನ ಟೈಮ್ ತೊಗೊಂಡಿಲ್ಲ. ಬೇಗ ಅಂದರೆ ಏನು 1 ದಿನ 2 ದಿನಕ್ಕಲ್ಲ, 2 ಮಂತ್ಸ್, 2.5 ಮಂತ್ಸ್, 3 ಮಂತ್ಸ್ ಏನೋ ಆಯಿತು. ಅದಾದಮೇಲೆ ಗೂಗಲ್ ಆ್ಯಡ್ಸೆನ್ಸಿಂದ ಇದು ಬರುತ್ತೆ, ಪ್ರತಿಯೊಬ್ಬರಿಗೂ ಬಂದೇ ಬರುತ್ತೆ. ಸೊ ಈ ಥರ ಇರುತ್ತೆ. ಇದು ಬರುತ್ತೆ, ಇದು ಬಂದರೆ ಕನ್ಫರ್ಮ್ ಅಂತ, ನಿಮಗೆ ಎಲ್ಲ ಕರೆಕ್ಟಾಗಿದೆ, ಇನ್ಮೇಲೆ ನಿಮಗೆ ಡಾಲರ್ಸ್ ಎಲ್ಲ ಕರೆಕ್ಟಾಗಿ ಆಗುತ್ತೆ ಅಂತ ಅರ್ಥ. $10 ಆದಮೇಲೆ ಗೂಗಲ್ ಆ್ಯಡ್ಸೆನ್ಸ್ ಅವ್ರು ಇದನ್ನು ಕಳಿಸ್ತಾರೆ. ಇದ್ರೊಳಗೆ ಕೋಡ್ ಇರುತ್ತೆ. ಈ ಕೋಡ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ, ನಮ್ಮ ಪಿನ್ ಅಂತ. ಹೀಗೆ ನಮ್ಮ ಪಿನ್ ಇರುತ್ತೆ ಇದರಲ್ಲಿ, ಅದನ್ನು ಆ್ಯಡ್ ಮಾಡಬೇಕು. ನಿಜ ಹೇಳ್ತಾ ಇದ್ದೀನಿ, ವಿಡಿಯೋ ನಾನೇ ಮಾಡಿದ್ದು, ಎಡಿಟಿಂಗ್ ನಾನೇ ಮಾಡೋದು, ತಮ್ಲೈನ್ ನಾನೇ ಮಾಡೋದು. ಬಟ್ ಇದೆಲ್ಲ ಇರುತ್ತಲ್ಲ ಆ್ಯಡ್ ಮಾಡೋದು, ಅಕಸ್ಮಾತ್ ಸಮ್ಟೈಮ್ಸ್ ಕಾಪಿರೈಟ್ ಇಶ್ಯೂ ಆದರೆ, ಆಮೇಲೆ ಯಾವುದೋ ಒಂದು ಮ್ಯೂಸಿಕ್ ತೆಗಿಬೇಕು ಅಂದರೆ, ನಂಗೆ ಯೂಟ್ಯೂಬಿಗೆ ಮ್ಯೂಸಿಕ್ ಬೇಕು ಅಂದರೆ, ಸಮ್ಟೈಮ್ಸ್ ನಾನು ಸ್ಟಾರ್ಟಿಂಗಲ್ಲಿ ತಮ್ಲೈನ್ ಹಾಕೋದಕ್ಕೆ ಯಾವ ಆ್ಯಪ್ ಬೇಕು ಅಂತ ಗೊತ್ತಿರಲಿಲ್ಲ. ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆಲ್ಲ ಐಡಿಯಾ ನಮ್ಮ ಹಸ್ಬೆಂಡ್ ಹೇಳ್ಕೊಟ್ಟಿದ್ದು. ಪ್ರತಿಯೊಂದೂ ನನ್ನ ಬ್ಯಾಕ್ ಬೋನಾಗಿ ನಿಂತ್ಕೊಂಡು ಇದನ್ನೆಲ್ಲ ಅವರೇ ನನಗೆ ಹೇಳ್ಕೊಟ್ಟಿದ್ದು. ಸೊ ತುಂಬ ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು. ಇದನ್ನೆಲ್ಲ ಚೆನ್ನಾಗಿ ಹೇಳ್ಕೊಟ್ರು ನನಗೆ. ಒಂದೊಂದ್ಸಲಿ ಅನಿಸುತ್ತೆ, ಹೊರಗಡೆ ಹೋಗಿ ಕೆಲಸ ಮಾಡೋವಂಥ ಲೇಡೀಸ್ ಆಗ್ಬೋದು, ಓನ್ ಬಿಸ್ನೆಸ್ ಮಾಡೋ ಲೇಡೀಸ್ ಆಗ್ಬೋದು, ಇಲ್ಲ ಈ ಥರ ಯೂಟ್ಯೂಬ್ ಚಾನಲ್ ಮಾಡೋ ಲೇಡೀಸ್ ಆಗ್ಬೋದು, ಗಂಡಸು ಸಪೋರ್ಟ್ ಇಲ್ಲ ಅಂದರೆ ನಿಜವಾಗ್ಲೂ ಏನೂ ಮಾಡೋಕ್ಕಾಗಲ್ಲ. ಕೆಲವ್ರಿಗೆ ಸಪೋರ್ಟ್ ಇರೋಣ ಒಪ್ಕೋತೀನಿ, ನೋಡ್ತೀನಿ ಅವಾಗ ಅವ್ರ ನೋವು ಎಷ್ಟಿರುತ್ತೆ ಅಂತ ಅವ್ರ ಕಣ್ಣಲ್ಲಿ. ಕೆಲವರು ಸಪೋರ್ಟ್ ಇದ್ಬಿಟ್ರೆ, ಗಂಡನ ಸಪೋರ್ಟು ಅವ್ರ ಕಣ್ಣಲ್ಲಿ ಖುಷಿ ಇರುತ್ತೆ, ಅದೊಂದು ಖುಷಿ, ನನ್ನ ಗಂಡನ ಸಪೋರ್ಟ್ ಇದೆ ಅನ್ನೋ ಖುಷಿ, ಆ ಖುಷಿಲಿ ಮಾಡ್ತಾರೆ. ಕೆಲವ್ರು ಸಪೋರ್ಟ್ ಇಲ್ಲ ಅಂದರೆ ತುಂಬಾ ಬೇಜಾರಾಗಿ ಮಾಡ್ತಾರೆ, ಅದನ್ನು ನೋಡಿದ್ದೀನಿ ನಾನು. ಪ್ಲೀಸ್ ಸಪೋರ್ಟ್ ಮಾಡಿ ಅವ್ರಿಗೆ. ಅವ್ರು ನಿಮ್ಮ ಹೆಂಡ್ತಿನೇ ಅಲ್ವಾ, ಅದು ತೊಗೊಂಡವ್ರು ಹೆಂಗೂ ಹೋಗಲ್ಲ, ಮನೆಗೆ ನಿಮಗೆ ಜೊತೆಯಲ್ಲಿ ನಿಂತು ಹೆಲ್ಪ್ ಮಾಡ್ತಾರಲ್ವಾ, ಪ್ಲೀಸ್ ಸಪೋರ್ಟ್ ಮಾಡಿ ಅವ್ರಿಗೆ. ತುಂಬ ಅಲ್ಲದೆ ಅವರು ಚಿಕ್ಕ ಪುಟ್ಟ ಸಪೋರ್ಟ್ ಮಾಡಿ, ನಾನು ಇವತ್ತಿರಲ್ಲ, ಇಲ್ಲ ಎಲ್ಲೋ ಹೋಗ್ತಾ ಇದ್ದೀನಿ, ಒಂಚೂರು ಇದನ್ನು ನೋಡ್ಕೊ, ಇದನ್ನು ಮಾಡು ಅಂತ ಸ್ವಲ್ಪ ಪ್ಲೀಸ್ ಮಾಡಿಕೊಡಿ ಅವ್ರಿಗೆ. ಅವ್ರ ಕಣ್ಣಲ್ಲಿ ಬರೋ ಖುಷಿನೇ ಬೇರೆ ಅಂತ ಹೇಳ್ಬೋದು. ಸೊ ನನಗೆ ತುಂಬಾ ಇವ್ರು ಹೆಲ್ಪ್ ಮಾಡಿದ್ರು. ಆಮೇಲೆ ನೆಕ್ಸ್ಟು ಇದು ಮುಗಿದ ಮೇಲೆ ನಾನು ಡಾಲರ್ಸ್ ಹಾಕ್ತಾ ಶುರು ಮಾಡ್ತು. ಸ್ಲೋವಾಗಿ ವಿಡಿಯೋ ಓಡ್ತಾ ಇತ್ತು, ಚೂರು 1000-2000 ಹಿಂಗೆ ಓಡ್ತು. ಒಂದು 2-3 ವಿಡಿಯೋ 20K 15K ಕೂಡ ಆಯಿತು. ಆಮೇಲೆ ನಾನು ಕೆಲ್ಸಕ್ಕೆ ಸೇರಿಬಿಟ್ಟೆ. ಕೆಲ್ಸಕ್ಕೆ ಸೇರಿದ ಮೇಲೆ ನಾನು ವಿಡಿಯೋ ಸರಿಯಾಗಿ ಮಾಡೋಕ್ಕಾಗಿಲ್ಲ, ಯಾಕಂದರೆ ಮನೇಲಿ ಏನು ಮಾಡಲಿ ಅಂದ್ಬಿಟ್ಟು ಸುಮ್ಮನಾದೆ. ಕೆಲವರು ಕೆಲಸನೂ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನೂ ಮಾಡಿದ್ದಾರೆ, ಅವರಂತೂ ಇದ್ದಿದ್ದು ಗ್ರೇಟು. ಅವ್ರ ಹೆಸರು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವ್ರ ವೀಡಿಯೋಸ್ ನಾನು ನೋಡ್ತಾ ಇದ್ದೆ, ಇವಾಗ ಎಂತಕ್ಕೋ ಬರ್ತಾ ಇಲ್ಲ ಅಂದರೆ ನಾನು ನೋಡಿ ಕಡಿಮೆ ಮಾಡಿದ್ನ, ಅದರಿಂದ ನನಗೆ ಅವ್ರದ್ದು ವೀಡಿಯೋಸ್ ಬರ್ತಾ ಇಲ್ಲ. ಕೆಲ್ಸಕ್ಕೆ ಹೋಗಿ ಮುಂಚೆ ವೀಡಿಯೋಸ್ ಎಲ್ಲ ಮಾಡಿ ಹಾಕಿದ್ದಾರೆ. ಒಬ್ರದಿಬ್ರದಿನೋ ನಾನು ನೋಡಿದ್ದೀನಿ ಅನಿಸುತ್ತೆ, ಹೆಸರು ನನಗೆ ಗೊತ್ತಿಲ್ಲ. ಸ್ವರ್ಣನೋ ಇನ್ನೊಬ್ರು ಯಾರೋ ಇದ್ದಾರೆ, ಇವರಿಬ್ರು ಗ್ರೇಟ್ ಅಂದರೆ ಗ್ರೇಟು. ನನ್ನ ಕೆಲ್ಸಕ್ಕೆ ಹೋದರೆ ನನಗೆ ಯಾವಾಗ ಈ ಮನೆ ಕೆಲಸ ಮುಗಿಸಿ ಯಾವಾಗ ಕೆಲ್ಸಕ್ಕೆ ಹೋಗ್ತೀನಿ ಅನ್ನೋ ರೇಂಜಲ್ಲಿ ಇರ್ತಾ ಇದೆ. ಇನ್ನು ಯೂಟ್ಯೂಬು ಎಡಿಟಿಂಗ್ ಅಂತ ಸೀನೇ ಇಲ್ಲ, ಹಿಂಗಿದ್ದೆ ನಾನು. ಬಟ್ ಅವರು ಗ್ರೇಟು. ಸೊ ಅವಾಗ ನಾನು ಒಂದು 1 ಇಯರ್ ಏನೋ ಸರಿಯಾಗಿ ವೀಡಿಯೋಸ್ ಮಾಡಿಲ್ಲ, ಯಾವಾಗೋ ವೀಕ್ಲಿ ಒನ್ಸ್ 10 ಡೇಸ್ಗೆ ಒಂದೊಂದು ಆಗ್ತಾಯಿದೆ. ಸೊ ಫುಲ್ ಡೌನ್ ಆಗೋಯಿತು. ಆಮೇಲೆ ತಿರ್ಗಾ ಅದನ್ನು ಲೈಟಾಗಿ ನಾನು ಮೇಡ ತೊಗೊಂಡು ಬರೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ.
ಬಟ್ ಅಷ್ಟು ಮೇಲ್ಗಡೆ ಬಂದಿಲ್ಲ, ರೀಚ್ ಆಗಿಲ್ಲ. ನನ್ನ ಕೆಲಸ ಬಿಟ್ಟ ಮೇಲೂ ಕೂಡ ಲೈಟಾಗೇನೆ ವಿಡಿಯೋಸ್ ಓಡಿದ್ದು. ಲೈಟಾಗಿ ವಿಡಿಯೋಸ್ ಓಡಿದ್ರು ಕೂಡ ಬಂದಿದೆ. ನನಗೆ ಬರಬೇಕಾಗಿತ್ತು 1 ವರ್ಷ ಮುಂಚೆನೇ, ಬಟ್ ನಾನು ವೀಡಿಯೋಸ್ನ ಸರಿಯಾಗಿ ಮಾಡಿರಲಿಲ್ಲ ಅದರಿಂದ. ಸೊ ಫೈನಲಿ ನನ್ನ ಸ್ಯಾಲ್ರಿ ಬಂತು. ಮತ್ತು ಇನ್ನೊಂದು ಹೇಳ್ತೀನಿ, ಎಲ್ಲ ಯೂಟ್ಯೂಬರ್ಸು ಹೇಳಿದ್ದಾರೆ, ನಾನು ಹೇಳಬೇಕು ಅನ್ನೋದೇನಿಲ್ಲ. ನಾಟ್ ಅಟ್ ಆಲ್ ಈಸಿ, ನಾಟ್ ಅಟ್ ಆಲ್ ಟಫ್. ವಿಡಿಯೋ ಮಾಡೋವಾಗ ನಮ್ಮ ರಿಲೇಷನ್ಸ್ ಹೆಂಗೆ ನೋಡ್ತಾರೆ, ಫ್ರೆಂಡ್ ಸರ್ಕಲಲ್ಲಿ ಕೆಲವ್ರು ನೋಡ್ತಾರೆ, ಏನು ನನ್ನ ವೀಡಿಯೋಸ್ ಎಲ್ಲ ಹಾಕ್ತೀಯ ಅಂತಾರೆ. ಯಾರ್ದು ಕೆಟ್ಟದ್ದು ಹಾಕಲ್ಲ. ನಾವು ವಿಡಿಯೋ ಮಾಡೋವಾಗ ಹೇಗೆ ಬೇಕಾದ್ರೂ ವಿಡಿಯೋ ಮಾಡಿಬಿಡ್ತೀವಿ. ವಿಡಿಯೋ ಮಾಡೋದು ಈಸಿ, ಸಮ್ಟೈಮ್ಸ್ ಕಷ್ಟ ಬೇರೆಯವ್ರಿದ್ದಾಗ ಹೊರಗಡೆ. ಬಟ್ ಅದನ್ನು ಎಡಿಟಿಂಗ್ ಮಾಡ್ತೀವಲ್ಲ, ತುಂಬಾ ಕಷ್ಟ. ಯಾರನ್ನೂ ನಾವು ಕೆಟ್ಟದಾಗ ನೋಡಿಸ್ಬಾರ್ದು, ಯಾರು ಬೈಯೋದು ನೋಡಿಸ್ಬಾರ್ದು. ನಾವು ಹೇಗಂದರೆ ಹೇಗಿರ್ತೀವಿ ನಾರ್ಮಲಾಗೆ, ಅದ್ರಲ್ಲಿ ಕೆಲವೊಂದೆಲ್ಲ ನೋಡ್ಸೋಕ್ಕಾಗಲ್ಲ, ಕಾಪಿರೈಟ್ ಇಶ್ಯೂ ನೋಡ್ಸೋಕ್ಕಾಗಲ್ಲ, ಇಂಥದ್ದೆಲ್ಲ ಇರುತ್ತೆ. ಕಣ್ಣಲ್ಲಿ ಕಣ್ಣಿಟ್ಟು ಚೆಕ್ ಮಾಡಬೇಕು ನಾವು. ಹಂಗೆ ಚೆಕ್ ಮಾಡಿನೂ ದೊಡ್ಡ ಯೂಟ್ಯೂಬರ್ಸಿಂದ ಹಿಡಿದು ಚಿಕ್ಕ ಯೂಟ್ಯೂಬರ್ಸ್ವರೆಗೂ ಸಮ್ಟೈಮ್ಸ್ ತಪ್ಪು ಮಾಡ್ತಾರೆ. ಆ ಥರ ತಪ್ಪು ಮಾಡಿದಾಗ ಎಷ್ಟೋ ಸರಿ ನಾನು ತಲೆ ಕೆಡಿಸ್ಕೊಂಡು ನನ್ನ ಗಂಡಂಗೆ ಹೇಳಿ ಅವ್ರ ಹತ್ರ ಬೈಸ್ಕೊಂಡು ಯೂಟ್ಯೂಬಲ್ಲಿ ಹೇಗೆ ತೆಗಿಬೇಕು ಅಂದರೆ ಅಪ್ಲೋಡ್ ಮುಂಚೆ ಅಂದರೆ ನೀವು ಏನು ಬೇಕಾದ್ರೆ ಮಾಡ್ಬೋದು. ಅಪ್ಲೋಡ್ ಆದಮೇಲೆ ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತು. ಅದನ್ನು ಹುಡುಕಿ ಆ ಪೋರ್ಷನ್ನ ಕಟ್ ಮಾಡಬೇಕು. ನಮ್ಗೆ ಯಾವ ವಿಡಿಯೋ ಬೇಡವೋ ಆ ವಿಡಿಯೋ, ಅಕಸ್ಮಾತ್ ಆ ವಿಡಿಯೋ ಬೇಕು ಆಡಿಯೋ ಬೇಡ ಅಂದರೆ ಅದನ್ನು ಕಟ್ ಮಾಡ್ಬೋದು. ಎಷ್ಟೋ ಸಲ ಮ್ಯೂಸಿಕ್ ಗೊತ್ತಿಲ್ದಿರ ಹಾಕ್ಬಿಟ್ಟಿದ್ದೀನಿ. ಕೆಲವ್ರು ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡಿರೋದನ್ನ ಹಾಕ್ಬಿಟ್ಟಿದ್ದೀನಿ. ಕೆಲವು ಸರಿ ನನ್ನ ಫ್ರೆಂಡ್ ಸರ್ಕಲಲ್ಲೇ ಒಬ್ರದ್ದು ವಿಡಿಯೋ ಅವ್ರಿಗೆ ಇಷ್ಟ ಆಗಿಲ್ಲ, ಅದನ್ನು ತೆಗಿಯೋಕ್ಕೆ. ಈ ಥರ ಎಲ್ಲ ತುಂಬ ಕಷ್ಟ ಆಗಿದೆ ಈ ಟೈಮಲ್ಲೆಲ್ಲ. ಅವ್ರ ಕೈಲೂ ಬೈಸ್ಕೊಂಡು ಬಟ್ ಅವ್ರು ಬೈದ್ರು ಕೂಡ ಫೈನಲಿ ಹೇಳ್ಕೊಡ್ತಾಯಿದ್ರು. ಹೀಗೆಲ್ಲ ಮಾಡಿದ್ದೀನಿ. ಕೊನೆಗೆ ಫ್ಯಾಮಿಲಿ ಕೂಡ ಏನು ಸ್ಯಾಲ್ರಿ ಬಂತಾ ಅಂತ ಕೇಳ್ತಾನೆ ಇದ್ರು. ಬರಬೇಕು ಅಂದರೆ ಇದೆಯಲ್ಲ, ಅದಕ್ಕೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಬರಬೇಕು. ಲಾಸ್ಟ್ ಮಂತೇ ಬರಬೇಕಾಗಿತ್ತು, ಜಸ್ಟ್ ಒಂದು 10 ಪೈಸಾ ಏನೋ ಪೆಂಡಿಂಗ್ ಇತ್ತು, ಬಂದಿಲ್ಲ. ಈ ಸಲ ಒಳ್ಳೆ ದಿನ, ನನ್ನ ಫೇವ್ರೆಟ್ ಡೇ ಅಂದರೆ ನಮ್ಮ ಹಸ್ಬೆಂಡ್ ಬರ್ಡೇ ದಿನ ಬಂತು. ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೀನಿ ನಾನು ನಿಮಗೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗಂತೂ ಅವ್ರ ಬರ್ಡೇ ದಿನ ಬಂದಿದ್ದು. ಹಿಂದಿನ ದಿನವೇ ಇವ್ರ ಪೇಮೆಂಟ್ ಇಸ್ ಸೆಂಟ್ ಅಂತ ಬಂತು, ಬಟ್ ಅಕೌಂಟಿಗೆ ಬಿದ್ದಿರಲಿಲ್ಲ. ನೋಡ್ರಿ ನೆಕ್ಸ್ಟ್ ಡೇ ನನಗೆ ಮೆಸೇಜ್ ಬಂತು, ಅದು ದೇವಸ್ಥಾನದಿಂದ ಆಚೆ ಬರೋವಾಗ. ಆ ವಿಡಿಯೋಲಿ ಹೇಳಿದ್ದೀನಿ, ಇನ್ನೂ ಸರಿ ಹೇಳೋದೇನಿಲ್ಲ. ಸೋ ಹ್ಯಾಪಿ ಅಂತ ಹೇಳ್ಬೋದು. ಬಂದರು. ಸೊ ತುಂಬ ಖುಷಿ ಆಯಿತು. ಕಡಿಮೆನೇ ಬಂದಿದ್ದು ನನಗೆ. $120, $130, $140, $150 ಆದರೆ ಸ್ವಲ್ಪ ಜಾಸ್ತಿ ಬರ್ತಾಯಿತ್ತು. ನನಗೆ ಕರೆಕ್ಟಾಗಿ $100 ಎಷ್ಟಿತ್ತು ಅಷ್ಟೇ ಬಂತು. ಅದರಿಂದ ನನಗೆ ಇಷ್ಟು ಬಂದಿದ್ದು. ಸೊ $100 ಎಷ್ಟು ಬಂತು ಅಷ್ಟು ಬಂತು. ಅಮೌಂಟ್ ಹೇಳೋಂಗಿಲ್ಲ ಅಂತಾರಲ್ವಾ. ಇವಾಗಿನ ಗೋಲ್ಡ್ ರೇಟ್ ಎಷ್ಟಿದೆಯೋ ಅಷ್ಟು ಬಂದಿದೆ. ನನಗೆ ಗೊತ್ತಿಲ್ಲ ಮೋಸ್ಟ್ಲಿ ಎಷ್ಟಿದೆ ಇವಾಗ ಅಂತ, ಬಟ್ ಆಲ್ಮೋಸ್ಟು ಒಂದು 100-200 ಹೆಚ್ಚು ಕಮ್ಮಿ ಆ ರೇಟು ನನಗೆ ಬಂದಿದೆ. ತಿಂದಿಲ್ವಾಪ? ಇಷ್ಟು ಬಂದಿದೆ ನನಗೆ. ಸೊ ಅದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು, ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು, $1ಗೆ ಎಷ್ಟು ಅಮೌಂಟು ಅಂತ. ಒಂದೊಂದ್ಸಲ ₹90 ಆಗುತ್ತೆ, ಒಂದೊಂದ್ಸಲ ₹85 ಆಗುತ್ತೆ, ಒಂದೊಂದ್ಸಲ 80 ಆಗುತ್ತೆ, 75ವರೆಗೂ ಆಗುತ್ತೆ. ಇದ್ರ ಒಬ್ಬೊಬ್ಬೆ ಕೆಳಗಡೆ ಐತೆ. ಈ ಥರ ಎಲ್ಲ ವೇರಿಯೇಷನ್ ಆಗ್ತಾ ಇರುತ್ತೆ. ನಂದು 80+ ಈ ಥರ ಇತ್ತು. 86 ಹಿಂಗೇನೋ ಇತ್ತು, 85, 86 ಗೊತ್ತಿಲ್ಲ ನನಗೆ. 80+ ಸಮಥಿಂಗಲ್ಲಿತ್ತು. ಒಂದೊಂದ್ಸಲ ಇಳಿಯುತ್ತೆ, ಒಂದೊಂದ್ಸಲ ಜಾಸ್ತಿ ಆಗುತ್ತೆ. ಅದು ಜಾಸ್ತಿ ಆದಷ್ಟು ನಿಮ್ಮ ಸ್ಯಾಲ್ರಿ ಚೆನ್ನಾಗಿ ಬರುತ್ತೆ. ನನಗೆ ಇಷ್ಟಿತ್ತು. ಸೊ ಇವಾಗಿನ ಗೋಲ್ಡ್ ರೇಟ್ ಅಂದರೆ ವೇಸ್ಟೇಜ್ ಕೂಲಿ ಎಲ್ಲ ಹಾಕಬೇಡಿ, ಅವಾಗೇನೋ ಜಾಸ್ತಿ ಆಗಿಬಿಡುತ್ತೆ. ಬಟ್ ಕಡಿಮೆನೇ ಆದ್ರೂ ನನಗೆ ಬಂತು, ಖುಷಿ ಆಯಿತು ಸ್ಯಾಲ್ರಿ ಬಂದಿದ್ದು. ಸೊ ನೋಡಿ, ಇದು ನಾನು ಬ್ಯಾಂಕಿಂದ ತೊಗೊಂಡು ಬಂದಿಲ್ಲ, ಮನೆಯಲ್ಲೇ ಇತ್ತು ಈ ದುಡ್ಡು. ಬಟ್ ನನಗೆ ಎಷ್ಟು ಬಂದಿದ್ದು ಆ ದುಡ್ಡನ್ನ ನಾನು ನಿಮ್ಗೆ ಇಟ್ಕೊಂಡು ನೋಡಿಸ್ತಾ ಇದ್ದೀನಿ ಅಷ್ಟೇ. ನಂಗೆ ಬಂದಿದ್ದು ಸ್ಯಾಲ್ರಿ ಇಷ್ಟೇ. ಸೊ ನೀವು ಕೂಡ ಯಾರು ಯೂಟ್ಯೂಬ್ ಮಾಡಬೇಕು ಅಂತಿದ್ರೆ ಮಾಡಿ, ಬೇಡ ಅನ್ನಲ್ಲ. ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಬಿಡಬೇಡಿ ಯಾವುದೇ ಕಾರಣಕ್ಕೂ. ದಿನ ಅಲ್ಲದಿದ್ರು ಒಂದು 2 ದಿನ ಬಿಟ್ಟು ಒಂದ್ಸಲಿ, ಇಲ್ಲ 1 ದಿನ ಬಿಟ್ಟು ಒಂದ್ಸಲಿ ವಿಡಿಯೋಸ್ ಹಾಕ್ತಾ ಬನ್ನಿ. ಅದಕ್ಕೆ ಅಂತಲೇ ಬರಲೇಬೇಕು ದುಡ್ಡು ಅಂದ್ಕೊಂಡು ಮಾಡೋಕೆ ಹೋಗ್ಬೇಡಿ. ಸುಮ್ಮನೆ ಅದಾಗ ಹಾಕಿ ವಿಡಿಯೋಸ್ ಹಾಕ್ತಾರೆ. 1 ವರ್ಷ ಬಿಟ್ಟು, 2 ವರ್ಷ ಬಿಟ್ಟು, 3 ವರ್ಷ ಬಿಟ್ಟು, 6 ತಿಂಗಳಿಗೆ ನೀವು ಲಕ್ಕಿದ್ರೆ ಬಂದೇ ಬರುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.